ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತಂದರೆ ಯಾವುದೇ ರೀತಿ ಇನ್ಫಾರ್ಮೇಟಿವ್ ಇಲ್ಲ, ವಿಡಿಯೋ ಇಲ್ಲ. ಇವತ್ತು ಮೀಶೋ ಕುರ್ತಿ ಹಾಲ್ ಮತ್ತು ಜೊತೆಗೆ ಒಂದು ಬ್ಯಾಗಿ ಜೀನ್ಸು ಟಿ ಶರ್ಟ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಹೇಗಿದೆ, ಅದು ರೇಟಿಂಗ್ಸ್ ಹೇಗಿದೆ ಅಂತೆಲ್ಲ, ಮತ್ತು ಕ್ಲಾತ್ ಹೇಗಿದೆ ಅಂತ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಸೊ ಬನ್ನಿ ನೋಡೋಣ. ವಿಡಿಯೋ ಡ್ರ್ಯಾಗ್ ಆಗುತ್ತೆ, ಬೇಗ ಬೇಗ ಮಾಡೋಣ. ಓಕೆನಾ? ಸೊ ಫಸ್ಟು ನಾನು ಯಾವ್ದು ನೋಡೋಣ ಅಂತಂದರೆ, ನೋಡಿ, ನಾನು ಓಪನ್ ಮಾಡಿ ನೋಡಿದ್ದೀನಿ, ಬಟ್ ಯಾವುದನ್ನು ವೇರ್ ಮಾಡಿಲ್ಲ. ಇವಾಗಲೇ ವೇರ್ ಮಾಡಬೇಕಷ್ಟೇ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ನನಗೆ ಫಸ್ಟ್ ಆಫ್ ಆಲ್ ದುಪ್ಪಟ್ಟ ಅಂದರೆ ಇಷ್ಟ. ನೋಡಿ, ಇಷ್ಟು ದೊಡ್ಡದಾಗಿ ಬಂದಿದೆ ದುಪ್ಪಟ್ಟ. ಬಟ್ ನಾನು ತರಿಸಿರೋದು ಎಕ್ಸೆಲ್. ನನಗೆ ಎಲ್ಲ ಆದರೆ ಸಾಕು. ಈ ಎಕ್ಸೆಲ್ ಆಗಿರೋದ್ರಿಂದ ಸ್ವಲ್ಪ ಲೂಸ್ ಅನಿಸುತ್ತೆ ಹಾಕ್ಕೊಂಡ್ರೆ. ಬಟ್ ವೇಲ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಪ್ಯಾಂಟು ಅಷ್ಟೇ, ತುಂಬ ಕ್ಲಾತ್ ಎಲ್ಲ ಸೂಪರಾಗಿದೆ. ಒಂಥರ ಕಾಟನ್ ಕ್ಲಾತ್ ಬಂದಿದೆ, ಚೆನ್ನಾಗಿದೆ. ನೋಡಿ, ಇದು ಎಕ್ಸ್ಟ್ರಾ ಚೆನ್ನಾಗಿದೆ. ಇದು ಎಕ್ಸೆಲ್ ಇದೆಯಲ್ಲ, ಅದಕ್ಕೆ. ನೋಡಿ, ಟಾಪು ಕಾಣಿಸ್ತಾ ಇದೆಯಾ? ತುಂಬ ದೊಡ್ಡದು ಬಂದ್ಬಿಟ್ಟಿದೆ. ಎಲ್ಲಿ ಮಾಡ್ಕೊಂಡಿದ್ರೆ ಸಾಕಾಗ್ತಿತ್ತು, ಬಟ್ ನಾನು ಎಕ್ಸೆಲ್ ಮಾಡಿರೋದ್ರಿಂದ ಸ್ವಲ್ಪ ಲೂಸ್ ಆಗುತ್ತೆ. ಅದನ್ನ ಆಲ್ಟ್ರ್ ಮಾಡ್ಕೋಬೇಕು. ನೋಡಿ, ಸ್ಲೀವ್ಸ್ಗೆಲ್ಲ ಯಾವ ಥರ ಡಿಸೈನ್ಸ್ ಕೊಟ್ಟಿದ್ದಾರೆ. ಸೇಮ್ ಇಲ್ಲಿ ಕೆಳಗಡೆ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ, ಆ ಥರ ಸ್ಲೀವ್ಸ್ಗೆ ಡಿಸೈನ್ ಮಾಡಿದ್ದಾರೆ. ನೋಡಿ, ಕಾಣಿಸ್ತಾ ಇದೆಯಾ? ಕಲರ್ ಚೆನ್ನಾಗಿದೆ ಅಲ್ಲ. ಇದರಲ್ಲಿ ಇನ್ನೂ ಒಂದು 2-3 ಕಲರ್ ಇದೆ, ಬಟ್ ನಾನು ಈ ಕಲರನ್ನು ಚೂಸ್ ಮಾಡಿದೆ. ಚೆನ್ನಾಗಿದೆಯಾ? ಬಟ್ ದೊಡ್ಡಿದೆ, ಹಾಕೊಂಡ್ರೆ ತುಂಬ ಲೂಸ್ ಥರ ಕಾಣಿಸುತ್ತೆ. ನಾನು ವೇರ್ ಮಾಡಿ ತೋರಿಸಲ್ಲ, ಯಾಕಂದರೆ ತುಂಬ ಲೂಸ್ ಆದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೋಡ್ತಿದ್ದಾರಲ್ವ. ಬಟ್ ಬಟ್ಟೆ ಕ್ವಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಸೂಪರಾಗಿದೆ. ಎಷ್ಟು ಚೆಂದ ಉಂಟಲ್ವ. ಇವಾಗ ಹಾಕೊಂಡು ವೇರ್ ಮಾಡಿ ತೋರ್ಸೋಣ ಅಂತಲೇ ಅಂದ್ಕೊಂಡೆ ಇವತ್ತು ನಾನು ವಿಡಿಯೋ ಮಾಡಬೇಕಾದ್ರೆ. ಬಟ್ ಬೇಡ, ಯಾಕೆಂದರೆ ಇಷ್ಟು ದೊಡ್ಡದಿದೆ, ನನ್ನ ಅರ್ಧಕ್ಕರ್ಧ ಹಿಡಿಬೇಕಾಗುತ್ತೆ. ನೋಡಿ, ಬಟ್ ವೇಲ್ ಅಂತೂ ಸಕ್ಕತ್ತಾಗಿದೆ. ನೋಡಿದ್ರಲ್ಲ, ವೇಲ್ ಅಂತೂ ತುಂಬ ಚೆನ್ನಾಗಿದೆ, ಎಲಿಗೆಂಟಾಗಿ ಸಖತ್ತಾಗಿದೆ. ನೋಡಿ, ಈ ಥರ ಇದು ಕಂಫರ್ಟಬಲ್ ಚೆನ್ನಾಗಿದೆ. ವೇಲ್ ಮಾತ್ರ ಈ ಥರ ಹಾಕೋಬೋದು. ಬಟ್ ಡ್ರೆಸ್ ಹಾಕೊಂಡು ತೋರ್ಸೋಣ ಅಂತಲೇ ಅಂದ್ಕೊಂಡೆ ಇವತ್ತು. ಬಟ್ ತುಂಬ ಅಂದರೆ ತುಂಬಾ ಲೂಸ್ ಇದೆ. ಅದು ಚೆನ್ನಾಗಿ ಕಾಣೋದು, ದಪ್ಪ ಕಾಣಿಸ್ತೀನಿ, ಇರೋದೇ ದಪ್ಪ. ಇನ್ನು ಅದು ಹಾಕೋಬಿಟ್ರಂತ ಇನ್ನು ಕೇಳಂಗೆ ಇಲ್ಲ. ಸೊ ಹಾಗಾಗಿ ತೋರಿಸ್ತೀನಿ ಅಷ್ಟೇ. ಆದ್ರೆ ಮತ್ತು ಇನ್ನೊಂದು ಕುರ್ತಿ ಇಟ್ಕೋಗೋಣ. ವಾವ್, ಇದು ಕಲರ್ ಚೆನ್ನಾಗಿದೆ, ಬೇಬಿ ಪಿಂಕ್ ಮತ್ತು ಬ್ರೌನ್ ಕಲರು. ಫಸ್ಟು ದುಪ್ಪಟ್ಟನೇ ನೋಡೋಣ. ನೋಡಿ, ಇದು ಅಷ್ಟೇ, ದುಪ್ಪಟ್ಟ ಸೂಪರಾಗಿದೆ. ಕಲರ್ ಎಲ್ಲ ಕುರ್ತಾಗೂ ಹಾಕೋಬೋದು ಬೇಕಾದರೆ. ಬ್ರೌನ್ ಕಲರ್ ಇರೋದ್ರಿಂದ ಲೈಕ್ ಕೆಲವರು ಮನೇಲಿ ಲೈಟಿ ಹಾಕೊಂಡಾಗ ಹಾಕೋತಾರಲ್ಲ, ಅದಕ್ಕೂ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿದೆ ಅಲ್ವ ವೇಲು. ನೋಡಿ, ನನಗೆ ದುಪ್ಪಟ್ಟನೇ ಇಷ್ಟ ಆಯಿತು ತುಂಬ. ಇವಾಗ ಟಾಪ್ ತೋರಿಸ್ತೀನಿ ಒಂದು ನಿಮಿಷ. ಓ ಮೈ ಗಾಡ್, ವಾವ್, ಟಾಪು ಚೆನ್ನಾಗಿದೆ. ನೋಡಿ, ಚೆನ್ನಾಗಿದೆ, ಪ್ರಿಂಟೆಡ್. ಇದಕ್ಕೆ ಜಸ್ಟ್ 460 ರೂಪೀಸ್ ಅಷ್ಟೇ. ನೋಡಿ, ನಿಮಗೆ ಪರ್ಚೇಸ್ ಮಾಡಬೇಕು ಅಂತಂದರೆ ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ಪ್ಯಾಂಟು ಚೆನ್ನಾಗಿದೆ. ನೋಡಿ, ಪ್ಯಾಂಟು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಹಾಕಿ ತೋರಿಸಲ್ಲ, ಯಾಕೆಂದರೆ ಎಲ್ಲ ಲೂಸ್ ಇದೆ, ಆ್ಯಕ್ಟ್ ಮಾಡಬೇಕು. ಸೊ ಹಾಗಾಗಿ ಜೊತೆಗೆ ಈ ಡ್ರೆಸ್ ಮಾತ್ರ ಒಂದು ನಿಮಿಷ ನೋಡಿ, ಈ ಡ್ರೆಸ್ದು 585 ಅಂದರೆ ಎಕ್ಸೆಲ್ ಸೈಜಿಗೆ. ನೀವು ಕಮ್ಮಿ ತೊಗೋತೀವಿ, ಎಷ್ಟು ತೊಗೋತೀವಿ ಅಂತಂದರೆ 350 ಎಲ್ಲ ಸಿಗುತ್ತೆ. ಬಟ್ ಎಕ್ಸೆಲ್ ಸೈಜಿಗೆ 585 ಇದೆ. 600ಗೆ ಆಲ್ಮೋಸ್ಟ್ ಸೂಪರಾಗಿರುವಂಥ ಡ್ರೆಸ್ ಅಂತಲೇ ಹೇಳ್ಬೋದು. ಏಕೆಂತಂದರೆ ಇವಾಗ 600ಗೆ ಎಲ್ಲಿ ಡ್ರೆಸ್ ಕೊಡ್ತಾರೆ? ಒಂದು ಟಾಪ್ ತೊಗೊಂಡ್ರೆ 600 ಆಗುತ್ತೆ, ಒಂದು ಲೆಗ್ಗಿನ್ ತೊಗೊಂಡ್ರೆ 500 ಆಗುತ್ತೆ. ಈ ಟೈಮಲ್ಲಿ ಇದೊಂಥರ ಎಷ್ಟು ಅಫಿಷಿಯಲಾಗಿ ಒಂಥರ ಕಾಸ್ಟ್ಲಿ ಡ್ರೆಸ್ ಥರ ಕಾಣುತ್ತೆ ಅಂತಂದರೆ, ಲೈಕ್ 2000 ಅಲ್ಲ ಅಂತಂದರೂ 1200 ಡ್ರೆಸ್ ರೇಂಜಿಗೆ ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ಈ ವೇಲ್ಗೆ ಕೊಡಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಒಂಥರ ಪ್ರಿಂಟೆಡ್, ಏನೋ ಒಂಥರ ಸಖತ್ತಾಗಿದೆ. ಫ್ಲವರ್ ಎಲ್ಲ ಕೊಟ್ಟಿದ್ದಾರೆ,
ಸಕ್ಕತ್ತಾಗಿದೆಯಲ್ಲ ನೋಡಿ. ಈ ಡ್ರೆಸ್ಗೆ 1200 ಥರ ಕಾಣುತ್ತೆ. ಅದು ಚೆನ್ನಾಗಿದೆ ಡ್ರೆಸ್ಸು ನೋಡಿ. ಅದು ಜಸ್ಟ್ 585 ಅಷ್ಟೇ. ಬಟ್ ಇದು ನೋಡಿ ಪಿಂಕ್ ಕಲರ್ ಡ್ರೆಸ್ಸು ಎಷ್ಟು ಚೆನ್ನಾಗಿದೆ ಅಂತಂದರೆ ಎಲ್ಲ ಫಂಕ್ಷನ್ಗೂ ವೇರ್ ಮಾಡ್ಬೋದು. ಆಫೀಸ್ ವೇರ್ಗಂತೂ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಈ ಸೆಕೆಗಂತೂ ಸಿಕ್ಕಾಪಟ್ಟೆ ಸೂಪರಾಗಿದೆ ಅಂತ ಹೇಳ್ಬೋದು ನೋಡಿ. ಇದಕ್ಕೂ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ ಇದರಲ್ಲಿ ವರ್ಕ್ ಇದೆ, ಇದರಲ್ಲಿ ಪ್ರಿಂಟ್ ಇದೆ ಅಷ್ಟೇ. ಬಟ್ ಸೂಪರಾಗಿದೆ ಡ್ರೆಸ್ ಮಾತ್ರ ನಿಜವಾಗ್ಲೂ ಅಲ್ಟಿ ಅಂತಲೇ ಹೇಳ್ಬೋದು. ಇದಕ್ಕೆ 450 460 ಅಂತಂದರೆ ಆರಾಮಾಗಿ ಕೊಡ್ಬೋದು. ಯಾಕೆಂತಂದರೆ ಅಟ್ಲೀಸ್ಟ್ ಒಂದು 800 ರುಪೀಸ್ ಡ್ರೆಸ್ ಆ ಥರ ಆದರೂ ಕಾಣುತ್ತೆ. ಬಟ್ ದುಪ್ಪಟ ಅಂತ ಇನ್ನೂ ಸಖತ್ತಾಗಿರುತ್ತೆ. ಇವಾಗ ಒಂದು ಟಾಪನ್ನೇ 500 600ಗೆ ಕೊಡೋದಿಲ್ಲ. ಅಂಥದ್ರಲ್ಲಿ ಟಾಪು ವಿತ್ ಬಾಟಮ್ ಸೆಟ್ಟು ವಿತ್ ವೇಲು ಎಲ್ಲನೂ ಒಂದು 450 ಕೊಡ್ತಿದ್ದಾರೆ ಅಂತಂದರೆ ಯಾಕೆ ತೊಗೋಬಾರ್ದಲ್ವಾ? ಖಂಡಿತವಾಗ್ಲೂ ತೊಗೋಬೋದು, ಯೂಸ್ ಆಗುತ್ತೆ. ನಿಮಗೆ ಆಫೀಸ್ ವೇರ್ಗೆ ಏನಾದ್ರು ಇದ್ದರೆ ಯೂಸ್ ಮಾಡಿ, ಓಕೆನಾ? ಅದು ಬಿಟ್ಟರೆ ಲಾಂಗ್ ಡ್ರೆಸ್ ಇತ್ತಲ್ಲ, ಅಲ್ಲ ಇನ್ನೊಂದು ಯೆಲ್ಲೋ ಕಲರ್ ಡ್ರೆಸ್ ಕೂಡ ಅಷ್ಟೇ. ಆಲ್ಮೋಸ್ಟ್ ಆರಾಮ್ಸೆ ಕೊಡ್ಬೋದು. 1200 ರೇಂಜಿಗಿದೆ ಡ್ರೆಸ್ಸು. ಬಟ್ ತುಂಬ ಚೆನ್ನಾಗಿದೆ. ಬರೀ 585 ಅಷ್ಟೇ, ಓಕೆನಾ? ಸೊ ನೆಕ್ಸ್ಟ್ ಏನು ಹೇಳಿದೆ ಅಂದರೆ ಬ್ಯಾಗಿ ಜೀನ್ಸು. ಇವಾಗಿನ ಕಾಲದಲ್ಲಿ ಆಲ್ಮೋಸ್ಟ್ ಹುಡುಗಿರು ಜಾಸ್ತಿ ಇಷ್ಟಪಡೋದೆ ಬ್ಯಾಗಿ ಜೀನ್ಸ್, ಹೌದಲ್ವಾ? ಇದು ಮೀಶೋದಲ್ಲಿ ಜಸ್ಟ್ 500 ಸಿಗ್ತಿದೆ ನಂಬ್ತೀರಾ ನೀವು? 500ಗಿಂತ ಕಮ್ಮಿ, ಓಕೆನಾ? ನೋಡಿ, ನಾನು ಇದ್ರ ಲಿಂಕನ್ನು ಅಷ್ಟೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಷ್ಟು ಚೆಂದ ಇದೆ ಅಂತಂದರೆ ಕ್ಲಾತು ನೋಡಿ, ಎಷ್ಟು ಚೆಂದ ಕೊಟ್ಟಿದ್ದಾರೆ ನೋಡಿ. ಈ ಥರ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾವ ಸೈಜ್ ಬೇಕು ಅದನ್ನು ತಗೊಳ್ಳಿ. ಜಸ್ಟು 500 ಅಷ್ಟೇ. 500 ಒಳಗಡೆನೆ, ಒಂದು 20 ರುಪೀಸ್ ಕಮ್ಮಿನೇ ಅಂದ್ಕೊಳ್ಳಿ. 480 ಲೈಕ್ ಆ ಥರ ಚೆನ್ನಾಗಿದೆ ಅಲ್ವಾ? ಮತ್ತು ಈ ಕಲರು ನಂಗೆ ತುಂಬ ಇಷ್ಟ. ಮಾಮೂಲಿ ಜೀನ್ಸ್ ತೊಗೊಂಡಿದ್ದೆ, ಬಟ್ ಬ್ಯಾಗೆ ತೊಗೊಂಡಿದ್ದು ಈ ಸೆಕೆಂಡ್ ಟೈಮ್ ಆ್ಯಕ್ಚುಲಿ. ಒಂದಿನ ಶಾಪಲ್ಲಿ ತೊಗೊಂಡಿದ್ದೆ, ಅದು ಮಾಲಲ್ಲಿ ಅನಿಸುತ್ತೆ ಮೇ ಬಿ. ಅಲ್ಲಿ ಎಷ್ಟು 1100 ರುಪೀಸ್ ಕೊಟ್ಟಿದೆ. ಬಟ್ ಇಲ್ಲಿ ಜಸ್ಟ್ 500 ಒಳಗಡೆನೇ ಸಿಕ್ತು. ಬಟ್ ಇದನ್ನು ನೋಡಿ, ಇದೊಂದು ಟಿ ಶರ್ಟ. ಇದನ್ನು ಕೂಡ ಮೀಶೋದಲ್ಲೇ ತೊಗೊಂಡಿದ್ದು, ಕಾಣಿಸ್ತಿದ್ದಿಲ್ಲ. ಇದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು. ಇದು ಫುಲ್ ಟಿ ಶರ್ಟ್ ಅಲ್ಲ, ಹಾಫ್ ಇದೆ ಇದು ನೋಡಿ, ಹಾಫ್ ಇದೆ ಇದು, ಓಕೆನಾ? ಇದಕ್ಕೂ ಅಷ್ಟೇ 160 ರುಪೀಸ್ ಅಷ್ಟೇ ಇದಕ್ಕೆ. ಈ ಟಿ ಶರ್ಟ್ಗೆ ನೋಡಿ ಎಷ್ಟು ಕ್ವಾಲಿಟಿ, ಎಷ್ಟು ಚೆಂದ ಇದೆ ಅಂತೀರಾ? ಹೊರಗಡೆ ತೊಗೊಂಡಾಗ ಟಿ ಶರ್ಟು 200 ರುಪೀಸ್ಗೆಲ್ಲ ಸಿಗುತ್ತೆ ಟಿ ಶರ್ಟ್ಸ್, ಇಲ್ಲ ಅಂತ ಹೇಳಲ್ಲ. ಬಟ್ ಇಷ್ಟು ಕ್ವಾಲಿಟಿ ಬರೋಲ್ಲ, ಇಷ್ಟು ತಿಕ್ಕಿರಲ್ಲ, ಬಟ್ಟೆ ತುಂಬ ತೆಳ ಇರುತ್ತೆ. ನಾನು ಆಲ್ಮೋಸ್ಟ್ ಹಿಂದಿನ ಲಾಗಲ್ಲೆಲ್ಲ ನೋಡಿದ್ದೀರಲ್ಲ ನೀವು, ಅದರೆಲ್ಲ ತುಂಬ ತೆಳನೇ ಇತ್ತು. ಬಟ್ ಇಲ್ಲಿ ಮಾತ್ರ ತುಂಬ ಕ್ವಾಲಿಟಿ ಸೂಪರಾಗಿದೆ, ಚೆನ್ನಾಗಿದೆ. 160 ರುಪೀಸ್ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಇದ್ರ ಲಿಂಕೂ ಅಷ್ಟೇ, ಬೇಕಾದರೆ ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ. ಪರ್ಚೇಸ್ ಮಾಡಿ, ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಇದ್ರದ್ದು ಅಷ್ಟೇ ಔಟ್ ಕೊಡ್ಬೋದು. ಇದಕ್ಕೆ ತುಂಬ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ. ಅದು ಬಿಟ್ಟರೆ ಜೀನ್ಸ್ ಅಂತ ಹೇಳಿದ್ನಲ್ಲ, ನಿಜವಾಗ್ಲೂ 500ಗೆ ಈ ಥರ ಜೀನ್ಸ್ ಯಾರೂ ಕೊಡೋಲ್ಲ. ಅಂದರೆ ನಮ್ಮ ಮೀಶೋದಲ್ಲಿ ಸಿಗ್ತಾಯಿದೆ ನೋಡಿ, ಚೆನ್ನಾಗಿದೆ ಕ್ವಾಲಿಟಿ. ಬಟ್ಟೆ ಕ್ವಾಲಿಟಿ ಅಂತ ಸೂಪರಾಗಿದೆ. ಒಂಚೂರು ಲಿನ್ಸ್ ಬರೋಲ್ಲ, ಏನಿಲ್ಲ. ನಾನಿನ್ನೂ ಒಂದ್ಸಲ ವೇರ್ ಮಾಡಿಲ್ಲ. ಹೊಸದು ಹೇಗೆ ನೋಡಿ, ಇನ್ನೂ ಟ್ಯಾಗ್ ಓಪನ್ ಮಾಡಿಲ್ಲ. ಹೇಗೆ ತೊಗೊಂಡು ಅದೇ ಥರ ತೋರಿಸ್ತಾ ಇದ್ದೀನಿ. ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು. ಸೊ ನಿಮಗೂ ಅಷ್ಟೇ, ಬೇಕಾದರೆ ಪರ್ಚೇಸ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಓಕೆನಾ? ಜೊತೆಗೆ ಹೇಳೋದಲ್ಲ, ಡ್ರೆಸ್ಗಳು ಅಷ್ಟೇ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ. ನಾನು ಹಾಕಿ ತೋರ್ಸೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಲೂಸ್ ಇದೆ. ನಾನು ಏನೋ ಓಪನ್ ಮಾಡಿ ನೋಡಿರಲಿಲ್ಲ. ಜಸ್ಟು ಹಿಂಗೆ ನೋಡಿದೆ, ಹಾಗೆ ಎತ್ತಿಟ್ಬಿಟ್ಟಿದೆ. ವೀಡಿಯೋ ಮಾಡಬೇಕಾದ್ರೆ ಓಪನ್ ಮಾಡೋಣ ಅಂತ ನೋಡಿ. ಎಷ್ಟು ದೊಡ್ಡ ತೋಳಿದೆ. ಇದನ್ನು ಆಲ್ಟ್ರ್ ಮಾಡಿ ಹಾಕೋಬೇಕು. ಸೊ ಹಾಗಾಗಿ ಹಾಕ್ಕೊಂಡಾಗ ಇನ್ನೊಂದು ಸಲ ಲಾಗ್ ಏನಾರು ಮಾಡಿದಾಗ ತೋರಿಸ್ತೀನಿ. ಇದರ ಲಿಂಕ್ ಸಮೇತ ಕೊಟ್ಟಿರ್ತೀನಿ, ಮತ್ತೆ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಚೆನ್ನಾಗಿದೆ ಅಲ್ಲ? ನನಗೇನು ದುಡ್ಡ ಬಂದ್ಬಿಡುತ್ತೆ, ಅದಕ್ಕಾಗಿ ಹಾಕಿಲ್ಲ ನಾನು. ಇಲ್ಲಾಂದರೆ ವೇರ್ ಮಾಡೇ ತೋರಿಸ್ತಾಯಿದ್ದೆ, ಓಕೆನಾ? ಇದನ್ನು ಅಷ್ಟೇ ಪರ್ಚೇಸ್ ಮಾಡಿ 585 ಅಷ್ಟೇ. 580 585 ಅಷ್ಟೇ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ, ಓಕೆನಾ? ನನಗೆ ಇದ್ರ ವೇಲ್ ನೋಡೇನೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದ್ರ ವೇಲ್ ನೋಡೇನೆ ತುಂಬ ಇಷ್ಟ ಆಯಿತು. ಅದು ಬಿಟ್ಟು ಇನ್ನೊಂದು ಆರ್ಗನ್ಸಾ ಟಾಪ್ ತೋರಿಸಿದೆ ಅನಿಸುತ್ತೆ ನಿಮಗೆಲ್ಲ, ಅದು ಚೆನ್ನಾಗಿದೆ. ಬಟ್ ಮೊದಲೇ ತೋರಿಸಿದ್ನಲ್ಲ ಅಂದ್ಬಿಟ್ಟು ತೊಗೊಳ್ಳಿಲ್ಲ, ಅದು ಆಲ್ರೆಡಿ ವೇರ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಒಂದು. ಅದು ಬಿಟ್ಟರೆ ಇದಂತೂ ತುಂಬ ಚೆನ್ನಾಗಿದೆ. ಬೇಸಿಗೆ ಕಾಲಕ್ಕಂತ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇವಾಗಿನ ಕಾಲದಲ್ಲಿ ಸೆಕೆಗೆ ಆಗ್ತಾಯಿಲ್ಲ. ನಾನು ಇವಾಗಲೂ ಕಂಫರ್ಟಬಲ್ ಇಲ್ಲ ನನಗೆ. ಎಷ್ಟೊತ್ತು ತೆಗ್ದಾಕ್ಲಿ ಅನಿಸ್ಬಿಟ್ಟಿದೆ, ಅಷ್ಟು ಸೆಕೆ ಬರ್ತಾ ಇರುತ್ತೆ. ಬಟ್ ಇದೆಲ್ಲ ಹಾಕೊಂಡ್ರೆ ಸಾಫ್ಟಾಗಿ ಒಂಥರ ಕಂಫರ್ಟಬಲ್ ಫೀಲ್ ಇರುತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ಚೆನ್ನಾಗಿದೆ, ಓಕೆನಾ? ಈ ಡ್ರೆಸ್ಸು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲನೂ ಪರ್ಚೇಸ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ನೋಡೋಕ್ಕೆ ಬರಲಿಲ್ಲ, ಮೋರ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನೋಡಬೇಕು. ಗೊತ್ತಾಗಲಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಕೇಳಿಬೇಕಾದ್ರೆ ಲಿಂಕನ್ನು ಶೇರ್ ಮಾಡ್ತೀನಿ, ಓಕೆನಾ? ಸೊ ಇಷ್ಟು ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೊಂದು ಸಲ ಇನ್ನೊಂದು ಯಾವ್ದಾದ್ರು ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ.
ಯಾವುದೇ ಲಿಂಕ್ ಬೇಕಾದರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ತೊಗೊಳ್ಳಿ ಆಯಿತಾ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡೋದನ್ನು ಮರಿಬೇಡಿ. ಬಾಯ್ ಬಾಯ್.